ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾನಿಯಾದ ಪ್ರದೇಶಗಳಿಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಬೆಂಗಳೂರು ನಗರವನ್ನು ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಇದಕ್ಕೆ ಟಕ್ಕರ್ ಕೊಡುವಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪಿರಿಯಾಪಟ್ಟಣದಲ್ಲಿ ವೀಕ್ಷಣೆಗೆ ಮುಂದಾಗಿದ್ರು. ಆದರೆ ಅವರು ಹೋಗೋದಕ್ಕಿಂತ ಮುಂಚೆ ಸಚಿವರು ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಆ ಮೂಲಕ ಪೈಪೋಟಿ ಶುರುವಾಗಿದೆ. ಪಿರಿಯಾಪಟ್ಟಣದಲ್ಲಿ ಸಚಿವ ವೆಂಕಟೇಶ್ ನೆರೆ ವೀಕ್ಷಣೆಯನ್ನು ಮಾಡಿದ್ದಾರೆ. ಬೆಳೆ ನಷ್ಟ ವೀಕ್ಷಣೆಗೆ ಮುಂದಾದಂತಹ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಡೋದಕ್ಕಿಂತ ಮುಂಚೆನೇ ಸಚಿವರೇ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಡಬೇಕಿದ್ದ ಸ್ಥಳಕ್ಕೆ ಸಚಿವ ವೆಂಕಟೇಶ್ ಭೇಟಿ ಕೊಟ್ಟಿದ್ದಾರೆ. ನೋಡಿ ಪೈಪೋಟಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗ್ತಾರೆ ಅಂತೇಳಿ ಗೊತ್ತಾಗಿ ಅವರು ಹೋದ್ರ ಅಥವಾ ಮುಂಚೆನೆ ಪ್ಲಾನ್ ಆಗಿತ್ತಾ? ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ ಕುಮಾರಸ್ವಾಮಿ ಅವರು ಹೋಗಬೇಕಾಗಿದ್ದಂಥ ನೆರೆ ಪ್ರದೇಶಕ್ಕೆ, ಅಲ್ಲಿ ವೀಕ್ಷಣೆಗೆ, ಆ ಪ್ರದೇಶಕ್ಕೆ ಕುಮಾರಸ್ವಾಮಿ ಅವರಿಗಿಂತ ಮುಂಚೆ ಸಚಿವ ವೆಂಕಟೇಶ್ ಅವರು ಹೋಗಿದ್ದಾರೆ. ಮತ್ತೊಂದು ಕಡೆ ನೆರೆ ವೀಕ್ಷಣೆಗೆ ಅಂತ ಬಂದಂತಹ ಕುಮಾರಸ್ವಾಮಿಗೆ ನಿಂಬು ಗಿಫ್ಟ್ ಅನ್ನ ಕೊಡಲಾಗಿದೆ. ನಿಂಬೆ ಹಣ್ಣು ನೀಡಿದ ಚಪ್ಪರದಹಳ್ಳಿ ಗ್ರಾಮಸ್ಥರು. ಪಿರಿಯಾಪಟ್ಟಣ ತಾಲೂಕಿನ ಚಪ್ಪರದಹಳ್ಳಿ ಗ್ರಾಮ. ಕಾರಿನಲ್ಲಿ ಕುಳಿತುಕೊಂಡಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಮಾತನಾಡಿಸೋದಕ್ಕೆ ಅಂತ ಗ್ರಾಮಸ್ಥರು ಬರ್ತಾರೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಕೈಗೆ ನಿಂಬೆ ಹಣ್ಣು ನೀಡಿದಂತಹ ಗ್ರಾಮಸ್ಥರು. ಆ ಘಟನೆ ನಡೆದಿದೆ ನೋಡಿ ದೃಶ್ಯಾವಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಈ ನೆರೆ ವೀಕ್ಷಣೆ ವಿಚಾರವಾಗಿ ಪೈಪೋಟಿ ಶುರುವಾಗಿತ್ತ? ಕುಮಾರಸ್ವಾಮಿ ಅವರು ಹೋಗ್ತಂತ ಗೊತ್ತಾಗಿ ಸಚಿವರು ಹೋಗಿದ್ದ ಅಥವಾ ಸಚಿವರದ್ದು ಮುಂಚೆನೆ ಪ್ಲಾನ್ ಇತ್ತ? ನಾಗೇಂದ್ರ ಬಾಬು, ಈಗಾಗಲೇ ಏನು ನೆರೆ ವೀಕ್ಷಣೆಗೆ ಕುಮಾರಸ್ವಾಮಿ ಅವರು ನಿನ್ನೆ ಏನು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನೆರೆ ವೀಕ್ಷಣೆ ಮಾಡೋದಕ್ಕೆ ಈಗಾಗಲೇ ಅವರು ಒಂದು ಅಂದರೆ ಟೂರ್ ಪ್ರೋಗ್ರಾಮ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಮೊದಲು ನೆರೆ ವೀಕ್ಷಣೆಗೆ ಹೋಗ್ತಾರೆ ಅಂತ ತಿಳಿದಂತಹ ಮಾಹಿತಿಯಲ್ಲಿ ತಿಳಿದಂತಹ ಏನು ಪಿರಿಯಾಪಟ್ಟಣ ಶಾಸಕ ಹಾಗೂ ಕೆ ವೆಂಕಟೇಶ್ ಅವರು, ಸಚಿವರಾಗಿದ್ದಂತಹ ಕೆ ವೆಂಕಟೇಶ್ ಅವರು ಇವತ್ತು ಏಕಾಏಕಿ ಬೆಳಿಗ್ಗೆ ಅವರು ಒಂದು ನೆರೆ ವೀಕ್ಷಣೆಗೆ ತೆರಳುವಂಥದ್ದು. ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಯಾವ್ಯಾವ ಸ್ಥಳಗಳ ಅಂದರೆ ಗುರುತು ಮಾಡಿದ್ರು, ಚಪ್ಪರದಳ್ಳಿ ಇರ್ಬೋದು, ಜೊತೆಗೆ ವಿವಿಧ ಗ್ರಾಮಗಳೆಲ್ಲ ಅವರು ಗುರುತು ಮಾಡಿ ನೆರೆ ವೀಕ್ಷಣೆಗೆ ಮುಂದಾಗಿದ್ರು. ಈ ಭಾಗಗಳಲ್ಲಿ ಸಾಕಷ್ಟು ಮಳೆಯಿಂದಾಗಿ ಸಾಕಷ್ಟು ಶುಂಠಿ ಬೆಳೆ ಇರ್ಬೋದು, ಎಲ್ಲವೂ ಕೂಡ ಸಾಕಷ್ಟು ನಾಶ ಆಗಿದೆ. ಸೊ ಈ ಒಂದು ಪ್ರದೇಶಗಳಿಗೆ ಕುಮಾರಸ್ವಾಮಿ ಅವರು ಭೇಟಿಯ ವೀಕ್ಷಣೆಗೆ ಒಂದು ಟೂರ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ರು. ಆದರೆ ಈ ವಿಚಾರ ಏನು ಕೆ ವೆಂಕಟೇಶ್ ಅವರಿಗೆ ಗೊತ್ತಾಯಿತು. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಬಂದ ಸಂದರ್ಭದಲ್ಲಿ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾನು ಹೋದರೆ ಎಲ್ಲ ಒಂದು ಕಡೆ ತಪ್ಪಾಗುತ್ತೆ ಅಂತೇಳಿ ಇವತ್ತು ಬೇಕಾಗಿ ಅವರು ಒಂದು ಟೂರ್ ಪ್ರೋಗ್ರಾಮನ್ನು ಏಕಾಏಕಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅವರು ಹೋಗುವಂತಹ ಸ್ಥಳಕ್ಕೆ 1 ಗಂಟೆ ಮುಂಚಿತವಾಗಿ ಎಲ್ಲ ಸ್ಥಳಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ನೆರೆ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಚಪ್ಪರದಳ್ಳಿ ಇರ್ಬೋದು, ವಿವಿಧ ಗ್ರಾಮಗಳಲ್ಲಿ ಕೂಡ ಯಾವೆಲ್ಲ ಗ್ರಾಮಗಳಲ್ಲಿ ಸಾಕಷ್ಟು ಹೆಚ್ಚು ನಾಶ ಆಗಿದೆ ಆ ಒಂದು ಪ್ರದೇಶಗಳಿಗೆ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಊರುಗಳಿಗೂ ಕೂಡ ಈಗಾಗಲೇ ಕೆ ವೆಂಕಟೇಶ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಸಾಕಷ್ಟು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವು ಒಂದು ಕಡೆ ನೆರೆ ವೀಕ್ಷಣೆ ವಿಚಾರದಲ್ಲೂ ಕೂಡ ಒಂದಷ್ಟು ಕಾಂಪಿಟೇಷನ್ಗಳು ಶುರುವಾದಂತೆ ಪಿರಿಯಾಪಟ್ಟಣದಲ್ಲಿ ಕಾಣ್ತಾ ಇದೆ. ಪಿರಿಯಾಪಟ್ಟಣ ಒಂದು ರೀತಿಯಲ್ಲಿ ರಾಜಕೀಯ ಒಂದು ಅಂದರೆ ಇಬ್ಬರು ಅಂದರೆ ಕೆ ಮಾದೇವ್ ಇರ್ಬೋದು, ಕೆ ವೆಂಕಟೇಶ್ ಇರ್ಬೋದು, ಇಬ್ಬರು ಕೂಡ ಒಂದು ರೀತಿಯಲ್ಲಿ ಬದ್ಧ ವೈರಿಗಳಾಗಿ ಇಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಕೆ ವೆಂಕಟೇಶ್ ಅವರು ಬರೋಕ್ಕೂ ಮುಂಚೆನೇ ಏನು ಕುಮಾರಸ್ವಾಮಿ ಅವರು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸಚಿವರು ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ವೀಕ್ಷಣೆ ಮಾಡೋ ಮೂಲಕವಾಗಿ ಜನರಿಗೆ ಹತ್ತಿರ ಆಗೋದಕ್ಕೆ ಈ ಮೂಲಕವಾಗಿ ಎಲ್ಲ ಒಂದ್ ಕಡೆ ಹೋಗ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ 3-4 ದಿನಗಳಲ್ಲೂ ಕೂಡ ಸಾಕಷ್ಟು ಮಳೆಯಾಗಿ ಈ ಭಾಗದಲ್ಲಿ ಸಾಕಷ್ಟು ತೊಂದರೆಗಳಾಗಿದೆ. ಇವತ್ತು ನೆರೆ ವೀಕ್ಷಣೆ ಓಕೆ, ಥ್ಯಾಂಕ್ ಯು ವಿನೋದ್.